ನಮಸ್ತೆ ಎಲ್ಲರಿಗೂ. ನಾನಿವತ್ತು ಹೋಳಿಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹೋಳಿಗೆ ಮಾಡಲಿಕ್ಕಿಂತ ಮುಂಚೆ ಈ ಥರ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು. ಆಮೇಲೆ ಬೇಳೆಯಲ್ಲಿ ನೀರು ಬಸಿಬೇಕು, ಅದು ಹೋಳಿಗೆ ಸಾಂಬಾರಿಗೆ ಅಂತ ಯೂಸ್ ಮಾಡ್ತೀವಿ. ಅದಾಗಿದ್ಮೇಲೆ ಬೆಲ್ಲ ಇರುತ್ತೆ, ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಬೆಲ್ಲ, ಸೊ ಈ ಥರ ಸ್ಮ್ಯಾಶ್ ಮಾಡಿ ಹಾಕಬೇಕು. ಸ್ಮ್ಯಾಶು ಸ್ವಲ್ಪ ಸಣ್ಣದಾಗಿ ಮಾಡಿದರೆ ಬೇಳೆಯಲ್ಲಿ ಬೇಗ ಬೇಯುತ್ತೆ. ಸೊ ಈ ಥರ ಸ್ಮ್ಯಾಶ್ ಮಾಡಿದ ನಂತರ ಅದನ್ನು ಹೂರ್ಣ ಮಾಡ್ಕೋಬೇಕು, ಅಂದರೆ ರುಬ್ಕೋಬೇಕು ಮಿಕ್ಸಿಯಲ್ಲಿ. ಆಮೇಲೆ ಮೈದಾ ಹಿಟ್ಟು 1 ಅವರ್ಗಿಂತ ಮುಂಚೆ ನಾವು ಆಲ್ರೆಡಿ ಕಲಸಿಟ್ಟಿರಬೇಕು. ಅದಾಗಿದ್ಮೇಲೆ ನಾವು ಈ ಥರ ಹೂರ್ಣನ ತುಂಬಿ ಮೈದಾ ಹಿಟ್ಟೊಳಗಡೆ ನೀಟಾಗಿ ಉತ್ಕೋಬೇಕು. ಅಂದರೆ ಸೈಡೂ ಏನು ದಪ್ಪ ಆಗದೆ ಎಷ್ಟು ಬರುತ್ತೋ ಅಷ್ಟು ನೀಟಾಗಿ ಎಲ್ಲೂ ಹರಿಯದೆ ಈ ಥರ ಉತ್ಕೋಬೇಕು. ಲಟ್ಟಣಿಗೆನೂ ಯೂಸ್ ಮಾಡ್ಬೋದು, ನೀವು ಕೈನೂ ಸಹ ಯೂಸ್ ಮಾಡ್ಬೋದು. ಮೀನ್ಸ್ ಹೆಂಗೆ ನಿಮಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಅದನ್ನು ನೀವು ಮಾಡ್ಕೋಬೋದು. ಅದಾಗಿದ್ಮೇಲೆ ಸ್ಲಿಮ್ಮಲ್ಲಿ ನೀವು ಉರಿನ ಇಟ್ಟು ಈ ಥರ ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಂಡು ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸಿದರೆ ಚೆಂದ. ಅದಾಗಿದ್ಮೇಲೆ ಇದು ನಿಮಗೆ ಸವಿಯೋದಕ್ಕೆ ಇವಾಗ ರೆಡಿಯಾಗಿದೆ. ಸೊ ಇದ್ರ ಜೊತೆಗೆ ತುಪ್ಪ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಅದ್ರ ಜೊತೆಗೆ ಪಲ್ಯ ನೀವು ಯಾವ ಥರ ತರಕಾರಿ ಪಲ್ಯ ಮಾಡ್ತೀರೋ ಅದು ಓಕೆ. ಅದ್ರ ಜೊತೆಗೆ ಸಂಡಿಗೆ ಆಮೇಲೆ ಬಜ್ಜಿ ಬೋಂಡ ಸಹ ನೀವು ಯೂಸ್ ಮಾಡ್ಬೋದು. ಅಂದರೆ ಫುಲ್ ಮೀಲ್ಸ್ ಅದು. ನಮ್ಮ ಹಬ್ಬಗಳಲ್ಲಿ ಇದನ್ನೆಲ್ಲ ಮನೆಯಲ್ಲೂ ಮಾಡ್ತಾರೆ. ಅದಾಗಿದ್ಮೇಲೆ ಹೋಳಿಗೆ ಸಾಂಬಾರು ಮತ್ತು ಅನ್ನದ ಜೊತೆಗೆ ಹೋಳಿಗೆ ಸಾಂಬಾರು ಎಲ್ಲ ಸೇರಿ ಫುಲ್ ಮೀಲ್ಸು. ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.